ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕ್ಸುವಂತ ಸವಾರರು ಹಾಗೂ ಡೀಸೆಲ್ ಹಾಕ್ಸುವಂತವರು ಈ ಒಂದು ಗೋಲ್ಡನ್ ಟಿಪ್ಸ್ ಗಳನ್ನ ನೀವು ನೋಡ್ಲೇಬೇಕು. ಇಲ್ಲಾಂದ್ರೆ ನಿಮ್ಮ ಹಣ ಲಾಸ್ ಆಗೋದಂತೂ ಪಕ್ಕಾ ಗ್ಯಾರಂಟಿ. ಖುದ್ದಾಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಉದ್ಯೋಗ ಮಾಡ್ತಿರುವಂತ ಉದ್ಯೋಗಿಗಳೇನಿದ್ದಾರೆ ಅಂದ್ರೆ ಹುಡುಗರು ಏನಿದ್ದಾರೆ ಹಾಗೂ ಪೆಟ್ರೋಲ್ ಬಂಕ್ ಮಾಲೀಕರು ಏನಿದ್ದಾರೆ, ಎರಡು ಭರ್ಜರಿ ಗೋಲ್ಡನ್ ಟಿಪ್ಸ್ ಗಳನ್ನ ಕೊಟ್ಟಿರುವಂತದ್ದು. ಈ ಒಂದು ಎರಡು ಗೋಲ್ಡನ್ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮ ಹಣ ಲಾಸ್ ಆಗೋದಂತೂ ಪಕ್ಕಾ ಗ್ಯಾರಂಟಿ. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, ದಿನಾ ಬೆಳಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಹಾಕ್ತಾರ. ಪ್ರತಿಯೊಬ್ರು ಇಲ್ಲಿ ಏನಪ್ಪ ಅನ್ಕೊಂಡಿದ್ದಾರೆ, ಪೆಟ್ರೋಲ್ ಬಂಕ್ ಗಳಲ್ಲಿ ನಾವು ಪೆಟ್ರೋಲ್ ನ ಹಾಕ್ಸುವಂತ ಸಂದರ್ಭದಲ್ಲಿ ಅಂದ್ರೆ ರೌಂಡ್ ಫಿಗರ್ ಹಾಕ್ಸ್ಬಾರ್ದು. 100, 200, 300, 500 ಈ ರೀತಿಯಾಗಿ ಹಾಕ್ಸಿದ್ರೆ ನಮ್ಗೆ ಲಾಸ್ ಆಗುತ್ತೆ. ನಾವು 110, 160, 180, 230, 240, 510, 520 ಈ ರೀತಿಯಾಗಿ ರೌಂಡ್ ಫಿಗರ್ ಬಿಟ್ಟು ಬೇರೆ ಅಮೌಂಟ್ ಅನ್ನ ಹಾಕ್ಸಿದ್ರೆ ನಮಗೆ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗಿ ಕರೆಕ್ಟ್ ಆಗಿ ಬರುತ್ತೆ. ನಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇದು ತಪ್ಪು ಸ್ನೇಹಿತರೆ. ಈಗ ಇದು ಟಿಪ್ಸ್ ಹಳೇದಾಯ್ತು. ಈಗ ಖುದ್ದಾದ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡ್ತಿರುವಂತ ಉದ್ಯೋಗಿಗಳು ಹಾಗೂ ಪೆಟ್ರೋಲ್ ಬಂಕಿನ ಮಾಲೀಕರೇ ಎರಡು ಗೋಲ್ಡನ್ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಎರಡು ಗೋಲ್ಡನ್ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ಮೋಸ ಪೆಟ್ರೋಲ್ ಬಂಕ್ಗಳಲ್ಲಿ ಆಗಲ್ಲ. ಮತ್ತೆ ನೀವು ಕೊಟ್ಟಂತ ಹಣಕ್ಕೆ ಸರಿಯಾದ ರೀತಿಯಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ನಿಮ್ಗೆ ಬರುತ್ತೆ, ನಿಮ್ಗೆ ಹಣ ಉಳಿತಾಯ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಹಣ ಲಾಸ್ ಆಗೋದಂತೂ ಪಕ್ಕಾ ಗ್ಯಾರಂಟಿ. ಹಾಗಾದ್ರೆ ಆ ಎರಡು ಗೋಲ್ಡನ್ ಟಿಪ್ಸ್ ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಪ್ರತಿಯೊಬ್ರು ಡೀಸೆಲ್ ಹಾಗೂ ಪೆಟ್ರೋಲ್ ನ ಹಾಕ್ಸ್ತಾರ. ಈ ಒಂದು ಮಾಹಿತಿಯನ್ನ ನೀವು ಎರಡು ಗೋಲ್ಡನ್ ಟಿಪ್ಸ್ ಗಳನ್ನ ನೀವು ತಿಳ್ಕೊಳ್ಳೇಬೇಕು. ಅಂದ್ರೆ ಯಾವ ರೀತಿ ಒಂದು ಪೆಟ್ರೋಲ್ ಬಂಕ್ ಗಳಲ್ಲಿ ಮೋಸ ಹೋಗ್ತೀರಾ, ನೀವು ಯಾವ ರೀತಿ ಮೋಸ ನೋಡುತ್ತೆ, ನಿಮ್ಮ ಹಣ ಯಾವ ರೀತಿ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಎರಡು ಗೋಲ್ಡನ್ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ಪೆಟ್ರೋಲ್ ಬಂಕ್ ಗಳಲ್ಲಿ ಮೋಸ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲಿದೆ. ಹೌದು ಸ್ನೇಹಿತರೆ, ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು ಹಾಗೂ ಅಲ್ಲಿನ ಮಾಲೀಕರೇ ಈ ಒಂದು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ಈಗ ಹೊಸ ಮೆಥಡ್ ಏನಪ್ಪಾ ಅಂತಂದ್ರೆ ಎರಡು ಗೋಲ್ಡನ್ ಟಿಪ್ಸ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲಿ ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಹಾಕ್ಸ್ತಾ ಇದ್ರೆ ಈ ಒಂದು ಎರಡು ಗೋಲ್ಡನ್ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಲೇಬೇಕು. ಅಂದ್ರೆ ಮೊದಲಿಗೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ನಾವು ರೌಂಡ್ ಫಿಗರ್ ಅಮೌಂಟ್ ಅನ್ನ ನಾವು ಡೀಸೆಲ್ ಆಗ್ಲಿ ಪೆಟ್ರೋಲ್ ಆಗಿ ಹಾಕ್ಸಿದ್ರೆ ನಮ್ಗೆ ಲಾಸ್ ಆಗುತ್ತೆ, ಕಡಿಮೆ ಬರುತ್ತೆ ಪೆಟ್ರೋಲ್ ಡೀಸೆಲ್ ಅಂತ ತಿಳ್ಕೊಂಡಿದ್ರು. ಅದು ತಪ್ಪದು. ಈಗ ಹೊಸ ಗೋಲ್ಡನ್ ಟಿಪ್ಸ್ ಏನಪ್ಪಾ ಅಂತಂದ್ರೆ ಮೊದಲನೇ ಒಂದು ಗೋಲ್ಡನ್ ಟಿಪ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ನೀವು ಯಾವುದೇ ಪೆಟ್ರೋಲ್ ಬಂಕ್ ಗಳಲ್ಲಿ ಮೊದಲು ನೀವು ಪೆಟ್ರೋಲ್ ಅನ್ನ ಹಾಕ್ಸ್ತಾ ಇದ್ರಪ್ಪ ಅಂತಂದ್ರೆ ಅಲ್ಲಿನ ಒಂದು ಸಾಂದ್ರತೆ ಅಥವಾ ಡೆನ್ಸಿಟಿ ಎಷ್ಟೈತೆ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಪೆಟ್ರೋಲ್ ಹಾಕ್ಸುವಂತವ್ರು ಪೆಟ್ರೋಲಿನ ಒಂದು ಮೀಟರ್ ಬೋರ್ಡ್ ಏನಿರುತ್ತೆ ಅಲ್ಲಿ ಒಂದು ಡೆನ್ಸಿಟಿ ಅಥವಾ ಸಾಂದ್ರತೆ ಏನಿರ್ಬೇಕಪ್ಪ ಅಂತಂದ್ರೆ ಪೆಟ್ರೋಲ್ ಇದು 720 ರಿಂದ 775 ಅಲ್ಲಿನ ಒಂದು ಪೆಟ್ರೋಲಿನ ಡೆನ್ಸಿಟಿ ಅಥವಾ ಸಾಂದ್ರತೆ ಇರಬೇಕು. ಅದಕ್ಕಿಂತ ಕಡಿಮೆ ಏನಾದ್ರೂ ಇತ್ತಪ್ಪ ಅಂದ್ರೆ 720 ಕಡಿಮೆ ಏನಾದ್ರೂ ಡೆನ್ಸಿಟಿ ಅಥವಾ ಸಾಂದ್ರತೆ ಇತ್ತಪ್ಪ ಅಂತಂದ್ರೆ ಆ ಒಂದು ಪೆಟ್ರೋಲ್ ಏನಿರುತ್ತೆ ಅದು ಕ್ವಾಲಿಟಿ ಇರೋದಿಲ್ಲ. ಅದರಲ್ಲಿ ಮಿಕ್ಸಣ ಅಂದ್ರೆ ಏನು ಮಿಕ್ಸ್ ಮಾಡಿರ್ತಾರೆ ಪೆಟ್ರೋಲ್ ನಲ್ಲಿ, ಬೇರೆ ರೀತಿಯ ಒಂದು ಆಯಿಲ್ ಅನ್ನ ಒಂದು ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಆ ಒಂದು ಪೆಟ್ರೋಲ್ ಮೈಲೇಜ್ ಬರೋದಿಲ್ಲ, ನಿಮ್ಮ ಹಣ ಲಾಸ್ ಆಗುತ್ತೆ. ಇಲ್ಲಿ ನೀವು ಅದಕ್ಕೆ ಪೆಟ್ರೋಲ್ ಅನ್ನ ಹಾಕ್ಸ್ಬೇಕಾದ್ರೆ ಅಲ್ಲಿನ ಒಂದು ಡೆನ್ಸಿಟಿ ಬೋರ್ಡ್ ನಲ್ಲಿ 720 ರಿಂದ 775 ಅಲ್ಲಿ ನಿಮ್ಗೆ ನಂಬರ್ ಇತ್ತಪ್ಪ ಅಂತಂದ್ರೆ ಆ ಒಂದು ಪೆಟ್ರೋಲ್ ಉತ್ತಮ ಒಂದು ಕ್ವಾಲಿಟಿಯ ಒಂದು ಪೆಟ್ರೋಲ್ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಡೀಸೆಲ್ ಅನ್ನ ಹಾಕ್ಸ್ತಾ ಇದ್ರಪ್ಪ ಅಂತಂದ್ರೆ ಡೀಸೆಲ್ ನ ಒಂದು ಮೀಟರ್ ಬೋರ್ಡ್ ನಲ್ಲಿ ಅಲ್ಲಿನ ಒಂದು ಡೆನ್ಸಿಟಿ, ಡೀಸೆಲ್ ನ ಒಂದು ಡೆನ್ಸಿಟಿ 820 ರಿಂದ 860 ಅಲ್ಲಿನ ಒಂದು ಡೆನ್ಸಿಟಿ, ಡೀಸೆಲ್ ಡೆನ್ಸಿಟಿ ಅಥವಾ ಸಾಂದ್ರತೆ ಇರಬೇಕು. ಒಂದು ವೇಳೆ 820 ಕಡಿಮೆ ಇತ್ತಪ್ಪ ಅಂತಂದ್ರೆ ಆ ಒಂದು ಡೀಸೆಲ್ ಏನಿರುತ್ತೆ ಒಂದು ಮಿಶ್ರಣ ಆಗಿರುತ್ತೆ. ಅಂದ್ರೆ ಡೂಪ್ಲಿಕೇಟ್, ಅಂದ್ರೆ ಬೇರೆ ಒಂದು ಆಯಿಲ್ ಅನ್ನ ಅಥವಾ ಏನಾದ್ರೂ ಒಂದು ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿರ್ತಾರೆ. ನಿಮಗೆ ಇದು ಒಳ್ಳೆ ರೀತಿಯ ಒಂದು ಮೈಲೇಜ್ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಇದು ಮೊದಲನೇ ಒಂದು ಗೋಲ್ಡನ್ ಟಿಪ್ಸ್. ಅಂದ್ರೆ ನೀವು ಯಾವುದೇ ಒಂದು ಪೆಟ್ರೋಲ್ ಬಂಕ್ ಗಳಲ್ಲಿ ಡೀಸೆಲ್ ಅನ್ನ ಅಥವಾ ಪೆಟ್ರೋಲ್ ಅನ್ನ ಹಾಕ್ಸ್ಬೇಕಾದ್ರೆ ಇದನ್ನ ನೀವು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು. ಒಂದ್ ವೇಳೆ ಆ ರೀತಿಯಾಗಿ ನಿಮ್ಗೆ ಇದು ಸರಿ ಕಂಡಿಲ್ಲಪ್ಪ ಅಂತಂದ್ರೆ ಬೇರೆ ಪೆಟ್ರೋಲ್ ಬಂಕ್ ಗಳಲ್ಲಿ ನೀವು ಪೆಟ್ರೋಲ್ ಅನ್ನ ಮತ್ತೆ ಡೀಸೆಲ್ ಅನ್ನ ಹಾಕ್ಸ್ಬೇಕಾಗುತ್ತೆ. ಏನು ಎರಡನೇ ಒಂದು ಗೋಲ್ಡನ್ ಟಿಪ್ಸ್ ಅಪ್ಪ ಅಂತಂದ್ರೆ ಅಲ್ಲಿನ ಒಂದು ಮಾಲೀಕರೇ ಮತ್ತೆ ಉದ್ಯೋಗಿಗಳು ಹೇಳಿರುವಂತದ್ದು, ನೀವು ಪೆಟ್ರೋಲ್ ಅನ್ನ ಹಾಕ್ಸುವಂತ ಸಂದರ್ಭದಲ್ಲಿ ಮೊದಲು ಮೀಟರ್ ಬೋರ್ಡ್ ನಲ್ಲಿ ನಿಮಗೆ ಗೊತ್ತಿರಬಹುದು 5, 10, 15 ಈ ರೀತಿಯಾಗಿ ನಿಮ್ಗೆ ಪೆಟ್ರೋಲ್ ಹಾಕುವಂತ ಸಂದರ್ಭದಲ್ಲಿ ಹಣ ಜಂಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಮೊದಲಿಗೆ 0 ಪ್ರಾರಂಭ ಆಗಬೇಕು, ಅದು ಹಂತವಾಗಿ 5, 10 ಈ ರೀತಿಯಾಗಿ ಚೇಂಜ್ ಆಗ್ತಾ ಹೋಗ್ಬೇಕು. ಒಂದೇಟಿಗೆ 0 ರಿಂದ 30 ಅಥವಾ 50ಕ್ಕೆ ಜಂಪ್ ಆಯ್ತಪ್ಪ
ನಿಮಗೆ ಪೆಟ್ರೋಲ್ ನಲ್ಲಿ ಡೀಸೆಲ್ ನಲ್ಲಿ ನಿಮಗೆ ಕಡಿಮೆ ಬರ್ತಾ ಇದೆ ಅಂತ ಅರ್ಥ. ಅಂದ್ರೆ ಇಲ್ಲಿ ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಮೀಟರ್ ಬೋರ್ಡ್ ಏನಪ್ಪಾ ಅಂತಂದ್ರೆ ನಿಧಾನವಾಗಿ ಜಂಪ್ ಆಗ್ತಾ ಇರ್ಬೇಕು. ಇದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುವಂತ ವಿಚಾರ. ಆದ್ರೂ ಕೂಡ ನೀವು ಇದನ್ನ ಒಂದು ಪೆಟ್ರೋಲ್ ಬಂಕ್ ಗಳಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ನ ಹಾಕ್ಸುವಂತ ಸಂದರ್ಭದಲ್ಲಿ ಅಲ್ಲಿನ ಉದ್ಯೋಗಿಗಳಿಗೆ ಹೇಳ್ಬೇಕು, ನೀವು ನಿಧಾನವಾಗಿ ನಮಗೆ ಪೆಟ್ರೋಲ್ ಅನ್ನ ಹಾಕಿ, ಜಂಪ್ ಮಾಡಬೇಡಿ ಅಂತ ಒಂದು ಮಾಹಿತಿಯನ್ನ ನೀವು ಅವ್ರಿಗೆ ತಿಳಿಸಿದ್ರೆ ಅವರು ಸರಿಯಾದ ರೀತಿಯಲ್ಲಿ ನಿಮ್ಗೆ ಈ ಒಂದು ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಹಾಕ್ಸ್ತಾರೆ. ಈ ರೀತಿಗೆ ಪೆಟ್ರೋಲ್ ಬಂಕ್ ಗಳಲ್ಲಿ ನೀವು ಮೋಸ ಹೋಗದಂತೆ ಈ ಒಂದು 2 ಗೋಲ್ಡನ್ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ಮೋಸ, ನಿಮ್ಮ ಹಣ ಲಾಸ್ ಆಗೋದಿಲ್ಲ.